ನಮಸ್ಕಾರ ಪ್ರಿಯ ವೀಕ್ಷಕರೇ, RCB ಕಾಲ್ ತುಳಿತ ಪ್ರಕರಣ ನಮ್ಮ ವ್ಯವಸ್ಥೆಯ ನೀಚ ಕಡು ನೀಚ ಮುಖಗಳನ್ನು ಅನಾವರಣ ಮಾಡಿದೆ. ಇವತ್ತು ನಾವು ಈ ನೀಚ ಅಮಾನುಷ ಪ್ರಕರಣಕ್ಕೆ ಬಲಿಯಾಗಿ ಪ್ರಾಣ ಕಳೆದುಕೊಂಡವರ ನೋವಿನ ಕಥೆಗಳನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೇವೆ. ಎಂಥ ನೋವು, ಎಂಥ ದುರಂತ, ಅದೆಷ್ಟು ಕನಸುಗಳು ಭಗ್ನವಾಗಿವೆ, ಅದೆಷ್ಟು ಕುಟುಂಬಗಳು ಅನರ್ಥವಾಗಿವೆ ಅನ್ನೋದನ್ನು ನಾವು ನಿಮ್ಮ ಮುಂದೆ ಅನಾವರಣ ಮಾಡ್ತಿದ್ದೇವೆ. ಈ ದಾರುಣ ಕಥೆಗಳನ್ನ ನೋಡೋಣ ಬನ್ನಿ. ನಮ್ಮ ವ್ಯವಸ್ಥೆಯ ಪೈಶಾಚಿಕ ಮುಖವನ್ನು ನಾವು ಮತ್ತೊಮ್ಮೆ ಗಮನಿಸೋಣ ಬನ್ನಿ. ಗೆಳೆಯರೆ, ಈ ಹೆಣ್ಣು ಮಗಳ ಹೆಸರು ಸಹನ. ಮದುವೆ ಕೂಡ ಆಗಿಲ್ಲ. ಇನ್ನು ಎಷ್ಟೊಂದು ಮುದ್ದಾದ ಲಕ್ಷಣವಾದ ಹೆಣ್ಮಗಳು, ಭವಿಷ್ಯದಲ್ಲಿ ಅದೆಷ್ಟೊಂದು ಕನಸನ್ನು ಕಂಡವರು, ಅದರಲ್ಲೂ ಇಂಜಿನಿಯರಿಂಗ್ ಓದಿರುವಂಥ ಹೆಣ್ಮಗಳು, ಕೋಲಾರದ ಹೆಣ್ಮಗಳು, ಓದಿ ಬೆಳೆದು ತಾನು ಒಬ್ಬ ಸಕ್ಸಸ್ಫುಲ್ ತಂತ್ರಜ್ಞ ಆಗಬೇಕು ಅನ್ನುವ ಕನಸನ್ನು ಕಟ್ಕೊಂಡು ಬೆಂಗಳೂರಿನಲ್ಲಿ ಖಾಸಗಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ಒಂದು ರೀತಿಯಲ್ಲಿ ತುಂಬ ಚಟುವಟಿಕೆಯ ಲವಲವಿಕೆಯ ಹೆಣ್ಮಗಳು, ಕ್ರಿಕೆಟ್ ಹುಚ್ಚು, ಸ್ನೇಹಿತರ ಜೊತೆ ಸೇರಿ RCB 18 ವರ್ಷಗಳ ಬಳಿಕ ಕಪ್ಪನ್ನು ದಿಗ್ವಿಜಯ ಸಾಧಿಸಿ ಪಡ್ಕೊಂಡಿದೆ ಅನ್ನುವ ಹೆಮ್ಮೆಯನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಅವರು ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಬರ್ತಾರೆ. ಸೆಲೆಬ್ರೇಷನ್ಗೆ ಬದಲಾಗಿ ಕಾಲು ತುಳಿತಕ್ಕೆ ಸಿಲುಕಿ ಅವರು ಬಲಿಯಾಗ್ತಾರೆ. ಅಂದರೆ ಚಿಗುರಿ ಬೆಳಿಬೇಕಾದಂತಹ ಒಂದು ಕನಸು ಆರಂಭದಲ್ಲೇ ಮುರಿದು ಹೋಗುತ್ತೆ, ಬದುಕು ಇಲ್ಲ ಆಗುತ್ತೆ. ಈ ಮಗುವನ್ನು ನೋಡಿ, ಈ ಮಗುವಿನ ಭವಿಷ್ಯದ ಮೇಲೆ ಅವರ ಪೇರೆಂಟ್ಸು ಬೇಕಾದಷ್ಟು ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಆದರೆ ತನ್ನ ಮನೆಗೆ ಈ ಮಗು ಶವವಾಗಿ ಬರುತ್ತೆ. ಇದನ್ನು ನೋಡಿ ಅವರ ಪೇರೆಂಟ್ಸು, ಅವರ ಪೋಷಕರ ನೋವು, ಆಕ್ರಂದನ ತುದಿಗೇರುತ್ತೆ. ಆದರೆ ಮರಳಿ ಬಾರದ ಲೋಕಕ್ಕೆ ಈ ಸಹನ ಹೊರಟೋಗಿರ್ತಾರೆ. ಅವರ ಅಂತ್ಯಕ್ರಿಯೆ ಅಲ್ಲೇ ಸಮೀಪದ ಬಡಮಾಕನಹಳ್ಳಿ KGF ಸಮೀಪ, ಅಲ್ಲಿ ಆ ಅಂತ್ಯಕ್ರಿಯೆ ನಡೀಲಿಕ್ಕೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಹೇಗೆ RCBಯ ಒಂದು ದಿಗ್ವಿಜಯ ಕಾಲ್ ತುಳಿತ ಪ್ರಕರಣ ಒಂದು ಅಮಾಯಕ ಅಭಿಮಾನಿಯನ್ನು, ಪ್ರೀತಿಯ ಜೀವವನ್ನು, ಭವಿಷ್ಯದಲ್ಲಿ ಬೆಳಿಬೇಕಾದಂತಹ ಒಂದು ಹೆಣ್ಣು ಮಗಳನ್ನು ಹತ್ಯೆಗೀಡು ಮಾಡ್ತು. ಇದನ್ನು ನಾನು ಬೇಕಂತಲೇ ಹೇಳ್ತೀನಿ, ಹತ್ಯೆಗೀಡು ಮಾಡ್ತು ಅನ್ನುವ ಒಂದು ದಾರುಣ ದೃಶ್ಯವನ್ನು ನಿಮ್ಮ ಮುಂದೆ ನಾವು ಪ್ರೆಸೆಂಟ್ ಮಾಡ್ತಿದ್ದೇವೆ. ಮತ್ತೊಂದು ದೃಶ್ಯವನ್ನು ನಾವು ನಿಮಗೆ ಕೊಡ್ತಿದ್ದೇವೆ. ಮಂಡ್ಯ ಸಮೀಪದ ರಾಯಸಂದ್ರದ ಪೂರ್ಣಚಂದ್ರ ಈತ. ನಿನ್ನೆ ನೀವು ದೃಶ್ಯಗಳನ್ನ ನೋಡಿರ್ತೀರಿ. ಒಬ್ಬ ಯುವಕ ಬಿದ್ದಿರ್ತಾನೆ. ಒಂದಷ್ಟು ಜನ ಎದೆಗೆ ಚಿಕಿತ್ಸೆಯನ್ನು ಕೊಟ್ಟು ಅವರಿಗೆ ಎಪ್ಸೋದಕ್ಕೆ, ಹಾರಿ ಹೋಗುತ್ತಿರುವ ಪ್ರಾಣ ಪಕ್ಷಿಯನ್ನು ತಡೆದು ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಆದರೆ ಈ ಯುವಕ ಬದುಕಿರೋದಿಲ್ಲ. ಆ ಯುವಕನೇ ಈತ ಮಂಡ್ಯ ಸಮೀಪದ ರಾಯಸಂದ್ರ ಊರಿನವನು. ಬೆಂಗಳೂರಿಗೆ ಹೆಣ್ಣು ನೋಡಕ್ಕೆ ಬಂದಿರ್ತಾನೆ ಹುಡುಗ. ಬೆಂಗಳೂರಿಗೆ ಮದುವೆಯ ಹೊಂಗನಸನ್ನ, ಭವಿಷ್ಯವನ್ನ ಕಟ್ಟಬೇಕನ್ನುವ ಆಸೆಯನ್ನ ಮತ್ತು ತಾನೊಬ್ಬ ಸುಖವಾದ ಒಂದು ಸಂಸಾರವನ್ನ ನಾನು ಪಡ್ಕೋಬೇಕು ಎನ್ನುವ ಆಸೆಯಿಂದ ಬೆಂಗಳೂರಿಗೆ ಬಂದಿರ್ತಾರೆ. ವಿಜಯೋತ್ಸವದ ಸಂಭ್ರಮ ಈತನಿಗೆ, RCBಯ ಸಂಭ್ರಮ ಕೂಗಿ ಕರೆಯುತ್ತೆ. ಆ ಕೂಗೇ ಮೃತ್ಯು ಆಗುತ್ತೆ. ಅವರು ಕರೆದಿದ್ದು ಸಂಭ್ರಮ ಅಲ್ಲ, ಮೃತ್ಯು. ಈ ಯುವಕನಿಗೆ ಕರೆದಿದ್ದು ಸಾವು. ಅಲ್ಲಿ ಆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಸಾವಿನ ಕೂಪ. ಆ RCBಯ ಭ್ರಮೆ ಇದೆಯಲ್ಲ, ಆ ಭ್ರಮೆ ಲಕ್ಷಾಂತರ ಅಮಾಯಕರನ್ನ ಕರಗಿಸುವ ಒಂದು ರೀತಿಯ ವಂಚನೆ. ಈ ಹುಡುಗ, ಈ ತರುಣ ಬದುಕಬೇಕಾದವರು, ಭವಿಷ್ಯದಲ್ಲಿ ಮದುವೆಯಾಗಿ ತಂದೆ ಆದ ಒಂದು ಗೂಡನ್ನು ಕಟ್ಟಬೇಕಾದವರು, ತನ್ನ ತಂದೆ ತಾಯಿಯಲ್ಲಿ ಭರವಸೆ ಉಂಟು ಮಾಡಬೇಕಾದವನು ಇದೀಗ ಶವವಾಗಿದ್ದಾನೆ. ಊರಿಗೆ ಅವರು MLA ಹೋಗಿ ಪೇರೆಂಟ್ಸಿಗೆ ಸಮಾಧಾನವನ್ನು ಮಾಡ್ತಿದ್ದಾನೆ. ಆ ಹುಡುಗ ಈ ಯುವಕ ಮತ್ತಿನ್ನೆಲ್ಲಿ ವಾಪಸ್ ಬರ್ತಾನೆ? ಈತನ ಪಾಲಿಗೆ ಬದುಕು ಮುಗಿದ ಕಥೆಯಾಗಿದೆ. ಇನ್ನು ಪೂರ್ಣಚಂದ್ರನ ಬದುಕಿಗಿಂತ ಹೆಚ್ಚಾಗಿ ನಾನು ಇನ್ನೊಂದು ಅತ್ಯಂತ ಮನಮಿಡಿಯುವ ರೋಚಕ ಕಥೆಯೊಂದನ್ನು, ರೋಚಕ ಘಟನೆಯನ್ನು ನಿಮ್ಮ ಮುಂದೆ ಇಡ್ತಿದ್ದೇನೆ. 17 ವರ್ಷದ ಶಿವಲಿಂಗ,
ಶಿವಲಿಂಗ, ಹಳ್ಳಿ ಹುಡುಗ, ಯಲಹಂಕದಲ್ಲಿ ಮನೆ ಇದೆ, SSLC, ಬರೀ SSLC ಐತಾ. ಪುಟ್ಟ ಕಂದ, ಇನ್ನು ಬೆಳಿಬೇಕಾಗಿರುವಂತಹ ಬಾಲಕ ಬೆಳೆದು ಬಡವರ ಮನೆ ಹುಡುಗ. ಅವರ ತಂದೆ ತಾಯಿ ಗಾರೆ ಕೆಲಸ ಮಾಡಿ ಹುಡುಗನಿಗೆ ಓದಿಸ್ತಾರೆ. ನಮ್ಮ ಕೆಲಸ ಗಾರೆ ಕೆಲಸ, ಕೂಲಿ ಕೆಲಸ ನಮ್ಮ ತಲೆಮಾರಿಗೆ ಸಾಕು. ನಮ್ಮ ಮುಂದಿನ ತಲೆಮಾರಿಗೆ ಎಜುಕೇಶನ್ ಕೊಡೋಣ, ನಮ್ಮ ಮಕ್ಕಳ ಭವಿಷ್ಯವನ್ನು ಕಟ್ಟೋಣ ಅಂತ ಮಕ್ಕಳ ಭವಿಷ್ಯಕ್ಕೋಸ್ಕರ ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಾರೆ. ಯಾದಗಿರಿಯಿಂದ ಬೆಂಗಳೂರಿಗೆ ಗುಳೆ ಬಂದಿರ್ತಾರೆ, ಕೂಲಿಗೋಸ್ಕರ ಬಂದಿರ್ತಾರೆ. ಯಲಹಂಕದಲ್ಲಿ ವಾಸ ಇರ್ತಾರೆ. ಯಾದಗಿರಿಯ ಹೊನೇನಹಳ್ಳಿ ಎನ್ನುವಂತಹ ಊರಲ್ಲಿ ಅಲ್ಲಿ ಅವರ ಅಜ್ಜಿ ಈ ಮಗುವಿಗಾಗಿ, ಈ ಕುಟುಂಬಕ್ಕಾಗಿ, ಈ ಮಗುವಿನ ಶವಕ್ಕಾಗಿ ಕಾದುಕೊಳ್ತಿದೆ. ನಾವು ದೃಶ್ಯವನ್ನ ತೋರಿಸ್ತಿದ್ದೀವಿ. ಈ ಮಗುವಿನ, ಈ ಹುಡುಗನ, ಶಿವಲಿಂಗನ ಅಜ್ಜಿ ತನ್ನ ಮೊಮ್ಮಗನ ಶವಕ್ಕೋಸ್ಕರ ಕಾದು ತನ್ನ ಮನೆಯ ಮೆಟ್ಟಿಲ ಮೇಲೆ ಅಳ್ತಾ ಕೂತಿದೆ. ಓದ್ತೀನಿ ಅಂತ ಹೋದವನು ಸೊಸೆ, ಮಗ, ಮೊಮ್ಮಗ ಯಾವಾಗ ನೋಡ್ತೀನೋ ಅಂತ ನಾನು ಕಾಯ್ತಾ ಕೂತಿದ್ದೀನಿ. ಆದರೆ ನನ್ನ ಮೊಮ್ಮಗ ಇಲ್ಲ ಅನ್ನೋ ಸುದ್ದಿ ಕೇಳಿ ನನಗೆ ನೋವು ತಡ್ಕೊಳಕ್ಕಾಗ್ತಿಲ್ಲ. ಏನಾಗಿದೆಯೋ ಏನೋ ಕ್ರಿಕೆಟ್ ಅಂತೆ, ತೀರ್ಕೊಂಡಂತೆ, ತುಳಿದ್ರಂತೆ ಅಂತ ರೋಧನ ಮಾಡ್ತಿದೆ ಅಜ್ಜಿ. ಬದುಕು ಇಷ್ಟೊಂದು ಕಟಕರಾಗುತ್ತಾ? ಬದುಕು ಇಷ್ಟೊಂದು ಹೇಯ ಆಗುತ್ತಾ? ಬದುಕು ಇಷ್ಟೊಂದು ಪೈಶಾಚಿಕ ಆಗುತ್ತಾ? ರಾಕ್ಷಸ ಆಗುತ್ತಾ? ಇದಕ್ಕೆ ಉತ್ತರ ಇಲ್ಲ. ಹಾಗೇನೆ ನಾಗಸಂದ್ರದ, ತುಮಕೂರಿನ ನಾಗಸಂದ್ರದ ಮನೋಜ್, ಆತ ಕೂಡ ಸಾವಿಗೀಡಾಗಿದ್ದಾನೆ. ಇನ್ನು ಸಣ್ಣ ಬಾಲಕ, ನಾವು ದೃಶ್ಯಗಳನ್ನ ನೋಡ್ತಿದ್ದೀವಿ. ಅವರ ಪೋಷಕರ ಆಕ್ರಂದನ ಮುಗಿಲೇರಿದೆ, ಭವಿಷ್ಯವನ್ನೇ ಕಳ್ಕೊಂಡಿದ್ದಾರೆ. ಆ ಕುಟುಂಬದ ಮೇಲೆ ಒಂದು ರೀತಿಯಲ್ಲಿ ನೋವಿನ ಬರಸಿಡಲು ಎರಗಿದೆ. ಹೀಗೆ ಹೇಳ್ತಾ ಹೋದ ದೊಡ್ಡ ಕತೆ. ನಾವು ಬೇಲೂರಲ್ಲೂ ಇಂಥ ದುರಂತ, ಉತ್ತರ ಕನ್ನಡದಲ್ಲೂ ಇಂಥ ದುರಂತ. 11 ಮಂದಿಯ ದಾರುಣ ಸಾವು. RCB ಮತ್ತು ಸರ್ಕಾರದ ವೈಫಲ್ಯ 11 ಮಂದಿಯನ್ನ ಬಲಿ ತೆಗೆದುಕೊಂಡ ದೃಶ್ಯಗಳನ್ನ, ಇವತ್ತಿನ ದೃಶ್ಯಗಳನ್ನ ಯಾವೊಬ್ಬ ಸಚಿವರಾಗಲಿ ಸರ್ಕಾರದ ವತಿಯಿಂದ ಯಾರೂ ಕೂಡ ಹೋಗಿಲ್ಲ ಈ ಕುಟುಂಬಗಳಿಗೆ ಸಾಂತ್ವನ ಹೇಳೋದಕ್ಕೆ. ಮುಖ್ಯಮಂತ್ರಿಯ ಹೇಳಿಕೆ ಬಿಟ್ಟರೆ ಈ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳೋದಕ್ಕೆ ಯಾರೂ ಹೋಗಿಲ್ಲ. ಈ ಸಾವುಗಳಿಗೆ ಯಾರು ಹೊಣೆ? ಈ ನೋವಿಗೆ ಯಾರು ಹೊಣೆ? ಇಲ್ಲಿಯವರೆಗೆ ಸರ್ಕಾರ ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ. ಆಯೋಜಕರು ಯಾರು? ವೈಫಲ್ಯಕ್ಕೊನೆ ಯಾರು? ಯಾರಿಗೂ ಸಸ್ಪೆಂಡ್ ಮಾಡಿಲ್ಲ. ಹೊಣೆಗಾರಿಕೆಯನ್ನು ಹೊತ್ಕೊಳ್ಳುವಂತಹ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ. ಇದಕ್ಕೆ ಈ ಸರ್ಕಾರವೇ ಹೊಣೆ, ಇದಕ್ಕೆ ಈ ಸರ್ಕಾರದ ವೈಫಲ್ಯವೇ ಹೊಣೆ. ಈ ಜೀವಗಳು ಸಾಯೋದಕ್ಕೆ, ಈ ಕುಟುಂಬಗಳನ್ನು ಶಾಶ್ವತವಾಗಿ ನರಕಕ್ಕೆ ತಳ್ಳೋದಕ್ಕೆ ಈ ಕೆಟ್ಟ ಸರ್ಕಾರವೇ ಕಾರಣ. ಇದರ ಬಗ್ಗೆ ತನಿಖೆ ಆಗಲೇಬೇಕು. ಬರೀ ತನಿಖೆ, ತಿಪ್ಪೆ ಸಾರಿಸುವ ತನಿಖೆ ಅಲ್ಲ, ಈ 11 ಅಮಾಯಕರ ಸಾವಿಗೆ ನ್ಯಾಯ ದೊರಕಿಸುವ ತನಿಖೆ ಆಗಬೇಕು ಅನ್ನುವ ಆಗ್ರಹದ ಜೊತೆಗೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.